ಪ್ರಕರಣ ಇದೆಯಲ್ಲ, ಇದು ಸಿಎಂ ಕುರ್ಚಿಗೆ ಕಂಟಕವನ್ನ ತಂದೊಡ್ಡಿರುವಂತಹ ಪ್ರಕರಣ. ಈ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ, ಈ ಪ್ರಕರಣದಲ್ಲಿ ಸಿಎಂ ನಿಯಮವನ್ನ ಮೀರಿ 14 ಸೈಟ್ ಅನ್ನ ಪಡೆದಿದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪ ಈಗ ಕೇಳಿ ಬಂದಿರೋದು. ಸಿಎಂ ಪತ್ನಿಯ ಹೆಸರಿನಲ್ಲಿದ್ದಂತ ಈ 3 ಎಕರೆ 16 ಗುಂಟೆ ಜಮೀನೇನಿದೆ, ಆ ಜಮೀನನ್ನ ಮೂಡಾ ವಶಕ್ಕೆ ಪಡ್ಕೊಂಡಿತ್ತು. ಅದರ ಪರ್ಯಾಯವಾಗಿ 14 ಸೈಟ್ ಅನ್ನ ನೀಡಿದೆ, ಅದು ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ದು ಈಗ ವಿವಾದ. ನಿಗದಿತ ಬೆಲೆಗಿಂತ ಹೆಚ್ಚಿನ ಮೌಲ್ಯದ ಸೈಟ್ ಅನ್ನ ಪಡೆದಂತ ಆರೋಪವನ್ನ ಈಗ ಎದುರಿಸ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಪತ್ರವನ್ನ ಬರೆದು ಕ್ರಮಕ್ಕೂ ಕೂಡ ಅಂದಿನ ಡಿಸಿ ಕೋರಿದ್ರು. 1 ವರ್ಷದಿಂದ 15 ಪತ್ರಗಳನ್ನ ಕೂಡ ಡಿಸಿ ಬರೆದಿದ್ರು. ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕ್ರಮಕ್ಕೂ ಕೂಡ ಮುಂದಾಗ್ಲಿಲ್ಲ. ಆದ್ರೆ ಸಿಎಂ ಮಾತ್ರ ಹೇಳ್ತಾ ಇರೋದು, ತಾವು ಯಾವುದೇ ಅಕ್ರಮವನ್ನ ಮಾಡಿಲ್ಲ, ಕಾನೂನು ಬಾಹಿರವಾಗಿ ಮಾಡಿಲ್ಲ, ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ವಾದ ಪ್ರತಿವಾದಗಳೆಲ್ಲವೂ ಕೂಡ ನಡೆದಿದೆ. ಮೂಡಾ ವಿಚಾರಣೆಯ ಹಾದಿಯನ್ನ ಕೂಡ ಗಮನಿಸ್ತಾ ಹೋದ್ರೆ, ಅಂದಿನಿಂದ ಇಂದಿನವರೆಗೂ ಕೂಡ ಈ ಮೂಡಾ ಅಕ್ರಮ ಕೇಸ್ ನ್ಯಾಯಾಂಗ ತನಿಖೆಗೆ ಏಕಸದಸ್ಯ ಆಯೋಗ ಜುಲೈ 14ರಂದು ಆದ ನಂತರದಿಂದಲೂ ಕೂಡ ಇಂದಿನವರೆಗೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಜುಲೈ 24ರಂದು ಸದನದಲ್ಲಿ ಮೂಡಾ ಬಗ್ಗೆ ಚರ್ಚೆ ಆಗಬೇಕು ಅಂತ ಪಟ್ಟಣ ಹಿಡಿಯುತ್ತೆ ವಿಪಕ್ಷಗಳು, ಆದರೆ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಸ್ಪೀಕರ್ ಯುಟಿ ಖಾದರ್. ಜುಲೈ 26ರಂದು ಆ ದೂರನ್ನ ಆಧರಿಸಿ ಸಿಎಂಗೆ ಗವರ್ನರ್ ಗೆಹ್ಲೋಟ್ ಶೋಕಾಸ್ ನೋಟಿಸ್ ಅನ್ನ ನೀಡ್ತಾರೆ. ಇನ್ನು ಆಗಸ್ಟ್ 1ರಂದು ಶೋಕಾಸ್ ನೋಟಿಸ್ ಅನ್ನ ವಾಪಸ್ ಪಡೆಯೋದಕ್ಕೆ ಗವರ್ನರ್ಗೆ ಸಂಪುಟ ಆಗ್ರಹವನ್ನ ಮಾಡುತ್ತೆ. ಆಗಸ್ಟ್ 3ರಂದು ತಮ್ಮ ಮೇಲಿನ ಆರೋಪ ಎಲ್ಲವೂ ಕೂಡ ನಿರಾಧಾರ ಅಂತ ಆ ನೋಟಿಸ್ಗೆ ಸಿಎಂ ಉತ್ತರವನ್ನ ಕೂಡ ಕೊಡ್ತಾರೆ. ಇನ್ನು ಆಗಸ್ಟ್ 3ರಂದು ಮೂಡಾ ಕೇಸ್ ತನಿಖೆಗೆ ಆಗ್ರಹಿಸಿ ಮೈಸೂರಿಗೆ ಬಿಜೆಪಿ ಪಾದಯಾತ್ರೆಯನ್ನ ಕೂಡ ನಡೆಸುತ್ತೆ. ಅನಂತರದಲ್ಲಿ ಆಗಸ್ಟ್ 10ರಂದು ಮೂಡಾ ಕೇಸ್ ತನಿಖೆಗೆ ಒತ್ತಾಯಿಸಿ ಮೈಸೂರಿನಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಮಾಡುತ್ತೆ, ಬಹಳ ದೊಡ್ಡ ಮಟ್ಟದ ಸಮಾವೇಶವನ್ನ ಕೂಡ ಮಾಡುತ್ತೆ. ಆ ನಂತರದಲ್ಲಿ ಆಗಸ್ಟ್ 17ರಂದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ ರಾಜ್ಯಪಾಲರು. ಆಗಸ್ಟ್ 19ರಂದು ತಮ್ಮ ವಿರುದ್ಧ ತನಿಖೆಗೆ ತಡೆ ಕೋರಿ ಹೈಕೋರ್ಟ್ಗೆ ಸಿಎಂ ರಿಟ್ ಅರ್ಜಿಯೊಂದನ್ನ ಹಾಕ್ತಾರೆ. ಹೈಕೋರ್ಟ್ನಲ್ಲಿ ಸಿಎಂ ರಿಟ್ ಅರ್ಜಿ ವಿಚಾರಣೆ ಆಗಸ್ಟ್ 29ರಂದು ಆರಂಭ ಆಗುತ್ತೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡ್ತಾರೆ. ಸಿಎಂ ಪ್ರಾಸಿಕ್ಯೂಷನ್ ಗವರ್ನರ್ ಕ್ರಮವನ್ನ ಸಮರ್ಥಿಸಿಕೊಂಡು ತುಷಾರ್ ಮೆಹ್ತಾ ವಾದವನ್ನ ಕೂಡ ಆಗಸ್ಟ್ 31ರಂದು ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 2ರಂದು ಈ ದೂರುದಾರರಿದ್ದಾರಲ್ಲ, ಅವರ ಪರ ವಕೀಲರು ಕೂಡ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಎಲ್ಲ ವಾದ ಪ್ರತಿವಾದ ಎಲ್ಲವೂ ಮುಕ್ತಾಯ ಆದ ನಂತರದಲ್ಲಿ ಸೆಪ್ಟೆಂಬರ್ 12ರಂದು ತೀರ್ಪನ್ನ ಕಾಯ್ದಿರಿಸಿತು ಉಚ್ಚ ನ್ಯಾಯಾಲಯ. ಇವತ್ತು ಆ ತೀರ್ಪನ್ನ ಪ್ರಕಟಿಸಲಿದೆ.